ಯಾಕಂದ್ರಿ ನೀನು ಮ್ಯಾಚ್ ಆತ್ರಿ ಯಾವ ಆಯ್ತಿದ್ ಬಡಿಸಿ ಮಗ RCB 7-7 ಸೋತೈತಿ ಮನೆಗೆ ಹೋಗ್ತಿದ್ದ. ಆದ್ರೆ ನಮ್ಮ RCB ನಾವು ಆಡ್ರಿ 7-7 ಫಸ್ಟ್ಗೆ ಸಾಲಕ್ಕೆ ಒಂದು ಮ್ಯಾಚ್ ಗೆದ್ದು ಸೋತರು, ಒಂದು ಮ್ಯಾಚ್ ಗೆದ್ದರು. ಏನು ಓಸು 7ಕ್ಕೆ ಬಡ 6 ಮ್ಯಾಚ್ ಸೋತ್ಬಿಟ್ರು. ನಾವು ಮನೆಗೆ ಹೋಗೈತಿ ಎಲ್ಲ ಅನುಕೂಲ ಆಗ್ತಿದ್ರು ಎಟ್ರುಗಳ. ಆದರೆ RCB ಕೊಹ್ಲಿ ಒಂದು ಮಾತು ಹೇಳಿದ್ರಿ, ಏನಂದಿದ್ರೆ ರೀ, ಇದು RCB ಹೊಸ ಅಧ್ಯಾಯ ಐತಿ ಏನು ಹೇಳಿದ್ರಿ, ಅದನ್ನೆಲ್ಲ ಟ್ರೋಲ್ ಮಾಡಕತ್ತೀರಿ. ಆದ್ರೆ ಅದು ಈಗ ನಿಜ ಅನ್ಸತ್ತೈತಿ. ಯಾಕಂದ್ರೆ ರೀ ನಿನ್ನೆ ಮ್ಯಾಚ್ ನೋಡಿರಂದ್ರೆ ರೀ ನೀವೆಲ್ಲ ಬೆದ್ರಿ ಬೆಂಡ್ ಹಾಕಿರಿ. ಸತತ 4-4 ಹೊಡಿಬೇಕಂದ್ರೆ ಏನು ಆದ್ರೆ ಐತೇನು ರೀ, ಏಟ್ರುಗಳು ಕುಂಡ್ಯಾಗಲ್ಲ ಬೆಂಕಿ ಬಿಟ್ಟಾಗತ್ತದ್ರಿ. RCB ಹಿಂಗೆ ಆಡ್ತೀರಿ. ನಿನ್ನೆ 4 ಮ್ಯಾಚ್ ಇದ್ದಿದ್ದು ನೋಡ್ಬೇಕಂದ್ರೆ ರೀ ಬೆದ್ರಿ ಬೆಂಡ್ ಹಾಕಿರಿ ನೀವು. ನಮ್ಮನೆ ಆಡ್ರಿ ನಿನ್ನೆ RCB ಅವ್ರ. ಈ ಸಲ ಪ್ಲೇ ಆಫ್ ಹೋಗೋದಿಲ್ಲ ಅಂದವರೆಲ್ಲ ಪ್ಲೇ ಆಫ್ ಹೋಗ್ತೈತೆ ಅನ್ನತ್ತಾರ್ರಿ. ನೋಡ್ರು ರೀ ಇನ್ನೊಂದು ಸ್ವಲ್ಪ CSK ಒಂದು ಮ್ಯಾಚ್ ಸೋಲ್ಬೇಕು, GT ಇವತ್ತು ಗೆಲ್ಬೇಕು. ಇವತ್ತು GT ಗೆಲ್ತಾರೆ, ನಾಳೆ CSK ಸೋಲ್ಬೇಕು, ಮತ್ತು DC ಒಂದು ಸೋಲ್ಬೇಕು, SRS ಒಂದು ಸೋಲ್ಬೇಕು. ಇವತ್ತು 3 ಮ್ಯಾಚ್ ಭಾಳ ಇದನ್ನು ಕಾಂಪಿಟೇಟ್ ಕೊಡತ್ತಾವು. ಇವೊಂದು 3 ಸೋತಂದ್ರೆ ಈ ಸಲ ಕಪ್ ನಮ್ಮದೇ ತಲೆ ಕೆಡ್ಸೋಂಗಿಲ್ಲ. ಇವ್ನು ಹೆಂಗಾರೆ ಮಾಡಿ ಸೋಲಿಸ್ಬೇಕಾಗೈತಿ. ನಮ್ಮ ಹಿಂಗೆ ಕೊಹ್ಲಿ ಹೇಳ್ಯಾರ ನೋಡ್ರಿ ಇದು ಹೊಸ ಅಧ್ಯಾಯ ಐತೆ ಹೇಳ್ಯಾರ ಈ ವರ್ಷದ. ನೋಡೋಣ್ರಿ ಏನಾರ ಈ ಸಲ ಚಮಕ್ಕಾಗಿ ಪವಾಡಾಗಿ RCB ಕ್ವಾಲಿಫೈ ಆಯ್ತು. ಈ ಸಲ ಕಪ್ ನಮ್ದು. ಈ ಸಲ ನಮ್ದು ಕೊಹ್ಲಿ ಅವ್ರು 16 ವರ್ಷ ಕನಸು ಏನೈತಿ ನನಸು ಮಾಡಿಬಿಡ್ತಾರೋ, ಹೊಸ ಅಧ್ಯಾಯನ ಆಗಿಬಿಡ್ತೈತಿ. ನೋಡೋಣ ಪವಾಡ ಏನಾರ ಹಾಕೈತನ. CSK DC SRH 3 ಸೋಲ್ತಾವನ. ಅದ್ರ ಜೊತೆ ಅದೊಂದೇ ಮತ್ತು LSG ಸೋಲ್ಬೇಕು. ಈ 3 ಸೋತು ಅಂದ್ರೆ ಏನ್ರಿ ಹಾಕೈತ್ರಿ. ನೋಡೋಣ್ರಿ ಏನಾರ ಎನಿಬಾರ್ದಾಗ ಕಪ್ ತರದಿರ್ತಾರೆ RCB ಈ ಸಲ ತರ್ಬೋದು ರೀ. ಇಲ್ಲಿಕರ ಮತ್ತು ಮುಂದಿನ ಸಲ ಕಪ್ ನಮ್ಮದು ಅನ್ನೋದ್ರಿ. ನಮ್ದು ಇದೇ ಐತಿಲ್ಲ, ಸೋತರು ಗೆದ್ರು ನಮ್ದು ಏನಿದ್ರು RCB ಗೆ ರೀ. ಇವತ್ತು ಸೋತಂದ್ರೆ ನಾಳೆ ಇದೇ ಗೆಲ್ಲದ್ರಿ. ಇವತ್ತು ಸೋತ್ರು ನಾವು ಖುಷಿ ಪಡ್ತೀರಿ, ಗೆದ್ರು ಖುಷಿ ಪಡ್ತೀರಿ. ಸೋತ್ರೆ ಹೆಂಗೆ ಖುಷಿ ಪಡ್ತೀವಿ ಅಂದ್ರೆ 1ರಲ್ಲೇ ಸೋತಾಳೆ 2ರಲ್ಲೇ ಸೋತಿರ್ತೀವಿ. ಸೋತ್ರು ಖುಷಿ ಪಡ್ತೀರಿ, ಗೆದ್ರೂ ಹೊಟ್ಟೆ ಉರ್ಸತ್ತೀರಿ, ಸೋತ್ರೂ ಹೊಟ್ಟೆ ಉರ್ಸತ್ತೀರಿ. ಸೋತ್ರೆ ಹೆಂಗೆ ಹೊಟ್ಟೆ ಉರಿಸ್ತೀವಿ ಅಂದ್ರೆ ರೀ, ನೋಡು ನಿಮ್ಗೈತೆ ಭಾಳ ಸೋತಿಲ್ಲೋ, ಯಾಕಾಗಿಲ್ಲೋ, ಬ್ಯಾನ್ ಆಗಿಲ್ರು ಅಂತೇಳಿ ಯಾವ್ದ್ರೂ ಹೊಟ್ಟೆ ಉರಿಸ್ತೀರಿ. ಗೆದ್ರೆ ಹೆಂಗೆ ಅನಿಸ್ತೀರಿ ನೋಡ್ರು, ನಿಮ್ಗೈತೆ ಬ್ಯಾನ್ ಆಗಲ್ಲ, ನಿಯತ್ತಿಂದ ಆಡಿ ಗೆದ್ದು ಅಂತೇಳಿ ಬ್ಯಾಟಿ ಉರಿಸ್ತೀರಿ. ಇದು ನಮ್ಮ RCB ನಿಯತ್ ರೀ. ಹಿಂಗೆ ಆಡಿ ಗೆಲ್ಲಬೇಕ್ರಿ ಯಾವತ್ತಿದ್ರು. ಅಲ್ಕಡ್ತನದಿಂದ ಬ್ಯಾನ್ ಆಗಿ ಆಡಿ ಸೋತು ಗೆದ್ದು ಎದಕ್ಕೆ ಬೇಕಾರೆ ಅದು ನಿಯತ್ತಿಂದ ಆಡಿರೋ RCB ಕಣ್ರಿ. ಇದು RCBಗೆ ಸಪೋರ್ಟು, RCBಗೆ ನಿಯತ್ತು. ಈ ವಿಡಿಯೋ ಅಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಮಗಳೂರು ಗಂಟೆ ಕಾಣೋದು ಬಿಡ್ರಿ. ನೋಡ್ರಿ ಅವ್ನು ಅಡ್ಡಿ ನಮ್ಮ ಕೊಹ್ಲಿ ಕಾಕ ಹೇಳ್ಯಾನ್ರಿ, ಕೊಹ್ಲಿ ಹೇಳ್ಯಾನ್ರಿ. ಈ ಸಲ RCB ಕ್ಯಾಪ ಅವ್ನ ಕಡೆನೇ ಐತ್ರಿ. ಋತುರಾಜ್ ಗಾಯಕ್ವಾಡ್ ಪೈಪುಟಿ ಕೊಡತನ ಕರೀರಿ. ನಿನ್ನೆ ನೋಡ್ಬೇಕ್ರಿ 92 ರನ್ ಬಡ್ದ್ರಿ. ಇನ್ನೊಂದು 8 ಸೆಂಚುರಿ ಹಾಕೈತ್ರಿ. ಸುಮ್ಮ ಇರ್ಲಿ ಅಂತೇಳಿ ಈಗಪ್ಪ ಆದ್ರಿ. ನೋಡೋಣ ಈ ಸಲ ಕಪ್ಪು ನಮ್ದೈತ್ರಿ. ಏನು ಮಾಡಕ್ಕೆ ಬರಲ್ರಿ. ಇನ್ನೂ ಒಬ್ಬ RCBಗ ಮ್ಯಾಕ್ಸೋಲ್ ಆಡವಲ್ರಿ. RCBಗ ಹೇಳ್ರು ಕೇಳ್ರು ಆಡಬಾರ. ಎಲ್ಲರೂ ಜರ್ಗಿಡ್ತಾ ಮ್ಯಾಕ್ಸೋಲ್ ಆಡಿದಾರ ಈ ಸಲ. ಮತ್ತು ಟೈಮ ಬೇರೆ ಆಗೈತೆ. ಮತ್ತು ವಿಲ್ ಜಾಕ್ಸ್ ಮಾಡಿ ಹಂಗೆ ಆಡಿಲ್ಲ ಅವ, ಅದಕ್ಕೆ ಡೇಂಜರ್ ಆಗ್ತಾನ ಮಾಡಿ. ನಾವು RCB ಹೆಂಗಂದ್ರೆ ರೀ, RCB ಮ್ಯಾಚ್ ಗೆಲ್ಲೋದನ್ನ ಒಂದು ಅರ್ಧ ಟೈಮ್ ಆಗಿದ್ರು ಟೇಟಸ್ ಹಾಕ್ತೀವಿ, ಸೋತ್ರು ಟೇಟಸ್ ಹಾಕ್ತೀವಿ. ಅದು ಗೆದ್ದಿರ್ಲಿಕ್ಕೂ ಗೆದ್ದೈತೆ ಟೇಟಸ್ ಹಾಕ್ತೀವಿ. ಅದು ಸೋತ್ರೂ ಸೋತಿಲ್ಲ ಸ್ಟೇಟಸ್ ಹಾಕ್ತೀವಿ. ಇಟ್ ಈಸ್ ಮೈ RCB ರೀ, ದಟ್ ಈಸ್ ಮೈ RCB ರೀ. ಆದ್ರೆ ಮಾನಿಗೆ ಗ್ಲೇನ್ ಮ್ಯಾಕ್ಸಲ್ಲ RCBಗೆ ಅವ್ರ ಟೀಮ್ ಜೊತೆ 200 ಬಡ್ದ್ರಿ. ನಮ್ಮ ಟೀಮ್ ಜೊತೆ ಏನೂ ಆಡಬಲ್ಲ. RCB ಕರ್ಕೊಂಡ್ಬಂದಿದ್ವಿ. ವಿಲ್ ಜಾಕ್ಸ್ ಹಿಂಗೆ ಆಡಿದ್ರಿ RCBಗೆ 200 ಸದಕ್ಕೆ ಬಡದಾಕ್ರಿ. ಅವನು ಮಾನಿ ಸೆಂಚುರಿ ರಜತ್ ಪಡೆದಾರ ಬಂದ್ರಿ RCBಗೆ. ಮಾನಿ 50 ಮ್ಯಾಚ್ ಸಮಥಿಂಗ್ ಬಡ್ದ್ರಿ. ಒಟ್ಟು 10 ನಾಯ ಬಡ್ದಂಗೆ ಬಡಿದ್ರಿ. ಸ್ಪಿನ್ನರ್ ಬಂದ್ರೆ ಕೇಳಿಲ್ರಿ, ಯಾವ ಬಂದ್ರೆ ಕೇಳಿಲ್ರಿ. ಒಟ್ಟು ಬಾಲ್ ಬತ್ತಾ 6 ತಗೋ, ಬಾಲ್ ಬತ್ತಾ 6 ತಗೋ, ಬಾಲ್ ಬತ್ತಾ 6 ತಗೋ. ಅವ್ನು ಆಡಿ ಮುಂದಿನ ಬಾಲರ್ ಬೆದ್ರಿ ಬೆಂಡಾದ್ರಿ ಹರ್ಷದೀಪ್. ಅದು ಅವ್ನು ಅಂಥ ಬಾಲರ್ಗೆ ಹಿಂಗೆ ಬಿಡ್ಯಾತಾನೆ. ಮಾನ್ ರಾಶಿದ್ ಖಾನ್ನ ಬಿಟ್ಟಿಲ್ಲ, ಹರ್ಷದೀಪ್ ಗೆಲ್ಲಿ ಬಿಡ್ಬೇಕತಾನ್ರಿ. ಅವ್ನು ಮಾನ್ ರಾಶಿದ್ ಖಾನ್ನ ಹೆಕ್ಕಿ ಹಾಕ್ಸಿಬಿಟ್ರಿ ನಮ್ಮ ವಿಲ್ ಜಾಕ್ಸ್ ರೀ. ಮತ್ತು ಇವು ಬಡ್ಡೆದಾರದನ್ರಿ ಪಡ 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 ಬಡ್ದು ಹೋಗ್ಬಿಟ್ರಿ. ಇನ್ನೇನಿಲ್ರಿ, 300 ರನ್ ಮುಟ್ಟಬೇಕಾಗಿತ್ತು. ಆದ್ರೆ ಏನು ಮಾಡೋದು, ಕಾರಣಾಂತರಗಳಿಂದ WPC ಔಟ್ ಆದ. ಆತ್ಲೆ ಮ್ಯಾಕ್ಸೋಲ್ ಬಂದಿಲ್ಲ, ತಾಗ್ಲಿಲ್ಲ ನಿನ್ನೆ ಮ್ಯಾಚ್. ಅವನ ಕ್ಯಾಮ್ರನ್ ಗ್ರೀನ್ ಬಂದಿದ್ರು, ಹೊರಟು ಆಡಿದ್ರು. ವಿಲ್ ಜಾಕ್ಸನ್ ಸ್ವಲ್ಪ ಆಡಿದ. ಮತ್ತು ಆತ್ಲೆ ಪಟ್ಟಿದಾರ ಬಂದ, ಅವನು ನಿಂತು ಬಡ್ದ. DK ಬಂದ, DK ಒಂದು ನಿಂತು ಬಡ್ದ. ಆಮ್ಯಾಗ ಗ್ರೀನ್ ನಿಂತರು, ಅವ್ರ DK ಬಂದರು. ಮತ್ತು ಅವರು ಸ್ವಲ್ಪ ಭರವಸೆ ಕೊಟ್ಟರು. ಆಗ್ಬೇಕು ಲೋಮ್ರೋ ಬಂದರು. ಅವ್ರು ಯಾಕೋ ಡೊಕ್ಕಟ್ಟು ಅದ್ರದ್ದು ಮ್ಯಾಚ ಆಡ್ತಾರೆ ಅವರು. ಹಿಂದಿಲ್ಲ ನಾಳೆ ಕಪ್ ತಂದು ತರ್ತೀರಿ. ಬ್ಯಾಟ್ಸ್ಮನ್ಗಳು ಹಿಂಗೆ ಅದಾರ ರೀ. ಅದ್ರ ಸ್ವಲ್ಪ ಬಾಲ್ ಐತ್ರಿ. ಸ್ವಲ್ಪ ಎಲ್ಲರೇ ಬಾಲಿಂಗ್ ಕಟ್ ಮಾಡಿ ಸ್ವಲ್ಪ ಎಲ್ಲರೇ ಬಾಲಿಂಗ್ದೊಳಗೆ ಸ್ವಲ್ಪ ಪ್ರಿಪೇರ್ ಆಗೈತಾರ. ಈ ಸಲ ಕಪ್ ನಮ್ದು ಐತ್ರಿ. ಮತ್ತು ಏನು ರೀ ಒಟ್ಟು ಏನಿಲ್ಲ ರೀ, ಸಿರಾಜ್ ಸ್ವಲ್ಪ ಇದನ್ನ ಆಗ್ಬೇಕು ರೀ. ವರ್ಲ್ಡ್ ಕಪ್ ಸೆಲೆಕ್ಟ್ ಏನು ರೀ. ಮತ್ತು ಅವ ಸ್ವಲ್ಪ ಏನು ಎಕಾನಮಿ ಕಡಿಮೆ ಆಗ್ಬೇಕು ರೀ. ದೇಶಗಳು ಬರೀ ಹಾಕಾದ್ರೆ ವಿಜಯ್ ಕುಮಾರ್ಗೆ ಸ್ವಲ್ಪ ಇದನ್ನು ಕೊಡ್ಬೇಕು ರೀ, ಇದನ್ನು ಕೊಡ್ಬೇಕು ರೀ. ಹೆಚ್ಚು ಆಡೋಕೆ ಅವಕಾಶ ಕೊಡ್ಬೇಕು ರೀ. ಅವರು ಭಾರಿ ಬಾಲಿಂಗ್ ಹಾಕಾರ್ರಿ. ನೋಡೋಣ ರೀ ಈ ಸಲ ರೀ. ಬಾಲಿಂಗ್ ಸ್ವಲ್ಪ ಫಸ್ಟ್ ಹಾಪಿನಾಗಟ್ಟಗಳಾಗಿತ್ತು ರೀ. ಮಾತಿಗೆ ಭಾರಿ ಹಾಕತ್ತಾರ ರೀ. ನೋಡ್ಬೇಕು ರೀ. ನಿನ್ನ ಸಿರಾಜ್ನ ಮತ್ತೊಂದು ವಿಕೆಟ್ ತೊಗೊಂಡಾರ್ರಿ. ಗೊತ್ತಿಲ್ಲ ವಿಕೆಟ್ ತೊಗೊಂಡ್ರಿ. ಒಟ್ಟು ಸಿರಾಜ್ ಆಡ್ಯಾರ್ರಿ, ಎಲ್ಲರೂ ಆಡ್ಯಾರ್ರಿ. ಜೋಳ ಆಡ್ಯಾರ್ರಿ, ದೇವ್ ಆಡ್ಯಾನ್ರಿ. ನಿನ್ನ ಮ್ಯಾಕ್ಸೋಲ್ನ ಹಾಕಿದಿಲ್ಲ ರೀ. ನೋಡೋಣ ರೀ ಸ್ವಲ್ಪ ಮುಂದಿನ ಸಲ ರೀ. ನಮ್ಗೆ KL ರಾಹುಲ್ ಬೇಕಾಗ್ಯಾನ ರೀ ಪಾಪ. ನಿನ್ನೆ ಮ್ಯಾಚ್ ಭಾಳ ಔಟ್ ಆಯ್ತು ರೀ. ಅವ್ನು ಯಾವುದೇ ಆಟಗಾರ ನಂಗೆ ಮಾಡಬಾರ್ದು ರೀ. ನೋಡೋಣ ರೀ ಪಾಪ ಅವರು ಆಡಕ್ಕೆ ಬಂದಿರ್ತಾರೆ ರೀ. ಅವ್ನು ಹೊರಗೆ ಕ್ಯಾಮ್ರಾ ಮುಂದೆ ಅಂದಿದ್ದು ಭಾಳ ಆಗತ್ತೈತೆ ರೀ. ನೋಡೋಣ WPCನ
ಒಂದು ಸ್ವಲ್ಪ ಫಾರ್ಮ್ನಾಗ ಬರ್ಬೇಕೇನ್ರಿ ಅಮೌಂಟ್ ಬಂದ್ರೆ ಒಂದು 300 ರನ್ ಬಡ್ದ ಬಿಡ್ತೀರಿ ನಿನ್ನೆ ಪಡ ಬಡ್ದು ಬಿಡ್ತೀರಿ 241 ರನ್ ಹೊಡೆದಾರ ರೀ ಏನು 300 ರನ್ ಭಾಳ ಇದೊನ್ರಿ ಏನು ಸ್ವಲ್ಪ ಪರ್ಕ್ ಆತ್ ಬರ್ರಿ ನಾವು ಮಾಡಿ